ನಮಸ್ಕಾರ ವೀಕ್ಷಕರೇ. 2008ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚಿನ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿವೆ. ಗೋಲ್ಡನ್ ಸ್ಟಾರ್ ಗಣೇಶ್, ರಿಯಲ್ ಸ್ಟಾರ್ ಉಪೇಂದ್ರ ಕಿಚ್ಚ ಸುದೀಪ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್ ರಂತಹ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆಗಿವೆ. ಹೀಗಿರುವಾಗ ಯಾವ ಸ್ಟಾರ್ ನಟನ ಸಿನಿಮಾಗೆ ಅತಿ ಹೆಚ್ಚು ಯಶಸ್ಸು ಸಿಕ್ಕಿದೆ ಎನ್ನುವುದು ತೀವ್ರ ಕುತೂಹಲ ಮೂಡಿಸುತ್ತದೆ. 2008ನೇ ವರ್ಷದಲ್ಲಿ 7 ಬ್ಲಾಕ್ ಬಸ್ಟರ್ ಸಿನಿಮಾ ರಿಲೀಸ್ ಆಗಿದೆ. ಮೊದಲನೆಯದಾಗಿ ಮೊಗ್ಗಿನ ಮನಸ್ಸು ಸಿನಿಮಾ. ಇದು ಯಶ್ ಹಾಗೂ ರಾಧಿಕಾ ಪಂಡಿತ್ ಅಭಿನಯದ ಮೊದಲ ಸಿನಿಮಾ. ಕಲೆಕ್ಷನ್ ಅಲ್ಲಿ ಹಿನ್ನಡೆ ಅನುಭವಿಸಿದರೂ ಹಾಡು ಹಾಗೂ ಕಥೆಯಿಂದ ಜನರನ್ನ ರಂಜಿಸುವಲ್ಲಿ ಯಶಸ್ವಿಯಾಗಿತ್ತು. ಇನ್ನೊಂದು ಗಾಳಿಪಟ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಸಿನಿಮಾ. ಗಣೇಶ ಹಾಗೂ ಯೋಗರಾಜ್ ಭಟ್ ಕಾಂಬಿನೇಷನ್ನಲ್ಲಿ ಬಂದ ಎರಡನೇ ಸಿನಿಮಾ. ಆವಾಗ ಗಣೇಶ್ ಹವ ಜೋರಾಗಿತ್ತು. ಅವರು ಮುಟ್ಟಿದೆಲ್ಲ ಚಿನ್ನ ಅನ್ನುವ ಹಾಗಿತ್ತು. ಆದರೂ 2008ರಲ್ಲಿ ಅತಿಯಾಗಿ ಯಶಸ್ಸು ಕಂಡ ಸಿನಿಮಾ ಎಂಬ ಹೆಗ್ಗಳಿಕೆ ಈ ಸಿನಿಮಾಗೆ ಸಿಗಲಿಲ್ಲ. ಹಾಗೆ ದರ್ಶನ್ ನಟನೆಯ 2 ಸಿನಿಮಾಗಳು 2008ರಲ್ಲಿ ತೆರೆ ಕಂಡಿದೆ. ಗಜ ಹಾಗೂ ನವಗ್ರಹ ಈ 2 ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿ ಕೊಟ್ಟಿತ್ತು. ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬ ಬಿರುದು ಕೂಡ ದರ್ಶನ್ ಅವರಿಗೆ ಸಿಕ್ಕಿತು. ಆದರೂ ಕೂಡ ಆ ವರ್ಷದ ಬಿಗ್ ಹಿಟ್ ಸಿನಿಮಾ ಎನ್ನಿಸಿಕೊಳ್ಳಲು ದರ್ಶನ್ ಸಿನಿಮಾಗೆ ಆಗಲಿಲ್ಲ. ಹಾಗಾದ್ರೆ ಮತ್ತೆ ಯಾವ ಸಿನಿಮಾ 2008ರ ದೊಡ್ಡ ಮಟ್ಟದ ಯಶಸ್ವಿ ಚಿತ್ರ? ಮುಂದೆ ನೋಡೋಣ ಬನ್ನಿ. ಸುದೀಪ್ ನಟನೆಯ ಮುಸ್ಸಂಜೆ ಮಾತು ಸಿನಿಮಾ ಕೂಡ 2008ರಲ್ಲಿಯೇ ತೆರೆ ಕಂಡಿತು. ಸುದೀಪ್ ಜೊತೆಗೆ ರಮ್ಯಾ ನಾಯಕಿಯಾಗಿದ್ದರು. ಸಿನಿಮಾ ಹಾಡು ಹಾಗೂ ಉತ್ತಮ ವಿಮರ್ಶೆಯಿಂದ ಸಿನಿಮಾ ಹಿಟ್ ಆಗಿತ್ತು. ಸುದೀಪ್ಗೆ ಒಳ್ಳೆ ಯಶಸ್ಸು ಕೂಡ ನೀಡಿತ್ತು. ಬೇರೆ ಸಿನಿಮಾಗೆ ಹೋಲಿಸಿದರೆ ಈ ಸಿನಿಮಾದ ಯಶಸ್ಸು ಅಷ್ಟು ದೊಡ್ಡದೇನಲ್ಲ. ಹಾಗೆ ಆರ್ ಚಂದ್ರು ನಿರ್ದೇಶನದ ಅಜಯ್ ರಾವ್ ನಟನೆಯ ತಾಜಮಹಲ್ ಸಿನಿಮಾ 2008ರಲ್ಲಿ ಯಶಸ್ಸು ಕಂಡು ದೊಡ್ಡ ಮಟ್ಟದ ಸೌಂಡ್ ಮಾಡಿತ್ತು. ಈ ಸಿನಿಮಾ ಅಜಯ್ ರಾವ್ಗೆ ದೊಡ್ಡ ಮಟ್ಟದ ಬ್ರೇಕ್ ನೀಡಿತು. ಹಾಗೂ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿಯುವಂತೆ ಮಾಡಿದ ಸಿನಿಮಾ ಇದಾಗಿತ್ತು. ಇಷ್ಟೆಲ್ಲ ಆಗಿದ್ರೂ 2008ರ ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಸಿನಿಮಾ ಎನ್ನಿಸಿಕೊಳ್ಳಲಿಲ್ಲ. ಕೊನೆಯಲ್ಲಿ ಉಳಿದ ಸಿನಿಮಾ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬುದ್ಧಿವಂತ ಸಿನಿಮಾ. ಹೌದು ವೀಕ್ಷಕರೇ, ಇದೇ ಬುದ್ಧಿವಂತ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಅವರ ಡೈಲಾಗ್ ಇಂದಿಗೂ ಜನಪ್ರಿಯವಾಗಿದೆ. ಇದು ತಮಿಳ್ ಸಿನಿಮಾದ ರಿಮೇಕ್ ಆಗಿದ್ರೂ ಕೂಡ ಸೂಪರ್ ಹಿಟ್ ಎನ್ನಿಸಿಕೊಂಡಿತ್ತು. ಹಾಗೆ ಉಪೇಂದ್ರ ಅವರ ನಾನಾ ರೀತಿಯ ನಟನೆ ಪ್ರೇಕ್ಷಕರನ್ನು ಸೆಳೆಯಿತು. ಉಪ್ಪಿ ಸಿನಿಮಾ ಎಂದರೆ ವಿಚಿತ್ರ, ವಿಭಿನ್ನತೆ ಎಲ್ಲವೂ ಇದ್ದೇ ಇರುತ್ತದೆ. ಹೀಗಾಗಿ ಬುದ್ಧಿವಂತ ಸಿನಿಮಾ ಆ ವರ್ಷದ ಎಲ್ಲಾ ಸಿನಿಮಾಗಿಂತ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿದೆ. ಈ ಸಿನಿಮಾ ಆಗಿನ ಕಾಲಕ್ಕೆ 20 ಕೋಟಿ ಕಲೆಕ್ಷನ್ ಮಾಡಿತ್ತು ಎನ್ನಲಾಗಿದೆ. ಹೀಗಾಗಿ 2008ರ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಕನ್ನಡ ಸಿನಿಮಾ ಉಪೇಂದ್ರ ಅವರ ಪಾಲಾಗಿದೆ. ಹೀಗೆ ಇನ್ನಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.